ಎಲ್ಲಾ ಕಡೆ ತೇರ್ನ ಹಬ್ಬ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋ ನೋಡಿ. ಇವತ್ತು ಬೆಳಗ್ಗೆ ನಾ ಜಿಮ್ಗೆ ಹೋಗಿದ್ದು ಲೇಟು, ಯಾಕಂದ್ರೆ ಎದ್ದಿದ್ದು ಲೇಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಲೇಟ್ ಆಗಿದ್ರು ಬಿಡದೆ ವರ್ಕೌಟ್ ಮಾಡಿ ಫೈನಲಿ ಮುಗಿಸ್ಕೊಂಡು ಆಚೆಗೆ ಬಂದೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಬಂದಿದ್ದೀನಿ ಮಾಮಚ್ಚ ಅಂತ. ಎಲ್ಲಿಗೆ ಅಂದ್ರೆ ತೀನರ್ಸಿಪುರ ತೇರ್ ನೋಡಕ್ಕೆ, ಅದು 3 ದಿನ ಆದ್ಮೇಲೆ. ಬೈದವೆ ಎಲ್ಲ ಕಡೆ ತೇರ್ನ ಹಬ್ಬ ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀರಾ? ನನಗ್ ಗೊತ್ತಿರೋ ಆನ್ಲೈನ್ ಸ್ಟೋರಿ ಹೇಳ್ತೀನಿ, ಕೇಳ್ಕೊಬಿಡಿ. ಯೂಶುವಲ್ ಆಗಿ ನೀವು ಹಳೆ ಕಾಲದವರಾಗಿರೋ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹೇಳಿದ ತಕ್ಷಣ ಫ್ಲಾಶ್ ಆಗುತ್ತೆ. ಆಗಿನ ಕಾಲದಲ್ಲಿ ಮದುವೆ ಆಗಿರೋ ಜೋಡಿಗಳನ್ನ ಊರ್ ಫುಲ್ ಮೆರವಣಿಗೆ ಮಾಡ್ತಾ ಇದ್ರು, ನೆನ್ಪಾಯ್ತಾ? ಅದೇ ತರ ತೇರ್ನ ಹಬ್ಬ ಆಗೋ ಹಿಂದಿನ ದಿನ ದೇವಸ್ಥಾನದಲ್ಲಿ ದೇವ್ರಗಳಿಗೆ ಗಿರಿಜಾ ಕಲ್ಯಾಣ ಅಂತ ಮಾಡಿ ಅದ್ರ ಮಾರನೇ ದಿನ ಈ ತೇರ್ನ ಹಬ್ಬ ಅನ್ನೋದನ್ನ ನಡೆಸ್ತಾರೆ. ಅದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ. ಇನ್ ಡೀಟೇಲ್ ಆಗಿ ನಿಮ್ಗೆ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ. ಬಂದಿರೋನ್ನ ಮಾತಾಡ್ಸ್ಕೊಂಡು ನಾನು ಮನೆಗೆ ಬಂದೆ. ಇವಳು ರೆಡಿ ಆಗಿ ಎಲ್ಲ ಹೋಗ್ತಾ ಇದ್ಲು. ಎಲ್ಲಿಗೆ ಅಂತ ಕೇಳಿದ್ರೆ ರಾಮನಗರದಲ್ಲಿ ರಾಮನವಮಿ ಮಾಡ್ತವ್ರೆ ಅಂತಂದ್ಲು. ನನಗೆ ಗೊತ್ತಿಲ್ವಲ್ಲ ಅನ್ಕೊಂಡ್ ಮತ್ತೆ ಅಲ್ಲಿಂದ ಓಡಿ ಹೋದೆ. ಅಷ್ಟ್ರಲ್ಲಿ ಇವರು ಅಲ್ಲಿಗೆ ಹೋಗ್ತಾ ಇದ್ರು, ನಾನು ಅವ್ರ ಜೊತೆನೆ ಹೋದೆ. ಅಲ್ಲೋಗಿ ನೋಡಿದ್ರೆ ಫುಲ್ ರಶ್ ಇತ್ತು.